ಆಕ್ಚುಲಿ ಅವನಿಗೆ ನನ್ನ ಆಟ ತುಂಬಾ ಇಷ್ಟ ಆಯ್ತು. ಅವ್ನ್ ಯೂಶಲಿ ಯಾವ್ದನ್ನು ಒಪ್ಪಲ್ಲ ನನ್ಗೆ. ಚೆನ್ನಾಗ್ ಕಾಣಿಸ್ತಿದೀನಿ ಅಂದ್ರೆ ಇಲ್ಲ ಅಂತಾನೆ. ಬಿಗ್ ಬಾಸ್ಗೆ ಶಾಪಿಂಗ್ ಎಲ್ಲ ಮಾಡುವಾಗ ಒಂದ್ ವಾರಕ್ಕೆ ಬರ್ತಿ ಏನಕ್ಕೆ ಶಾಪಿಂಗ್ ಅಂತ ಹಂಗೆ ರೇಗಿಸ್ತಾ ಇದ್ದವನು. ಇವತ್ತು ನಾನು ಅವನಿಗೆ ಡ್ರಾಪ್ ಮಾಡುವಾಗ ಕೇಳ್ದೆ, ಹೇಳು ನಿನಗೆ ಯಾರು ಫೇವ್ರೇಟ್ ಕಂಟೆಸ್ಟೆಂಟ್ ಹೇಳಿ, ನೀನೇ ಅಂದ. ಅವ್ನ್ ಹೇಳದ್ದೇ ಇಲ್ಲ ಗೊತ್ತಾ, ಕರೆಕ್ಟ್ ಆಗಿ ಹೇಳು ಗುಡ್ಡು ನೀನಿಲ್ಲ, ಇಲ್ಲ ನೀನೇ ಚೆನ್ನಾಗ್ ಆಡ್ತಾ ಇದ್ದಿದ್ದು ಅಂತ ಅಂದ. ಇನ್ಯಾರು ಇಷ್ಟ ಆಗಲ್ವಾ ನಿನಗೆ, ಅಲ್ಲಿ ಅಷ್ಟೊಂದ್ ಜನ ಇದಾರಲ್ಲ, ಇಲ್ಲ ಯಾಕಂದ್ರೆ ಹೋದ್ ಸೀಸನ್ ಅಲ್ಲೆಲ್ಲ ಅವ್ನು ಇಷ್ಟ ಪಡ್ತಾ ಇದ್ದ ಕೆಲವ್ರನ್ನ. ಹೋದಲ್ಲ ಸೀಸನ್ 10 ಅಲ್ಲಿ ನಾವಿಬ್ರು ತುಂಬಾ ಅದನ್ನ ಫಾಲೋ ಮಾಡಿದ್ವಿ. ಅವಾಗೆಲ್ಲ ನಂಗೆ ಇವ್ರಿಷ್ಟ ಅವ್ರಿಷ್ಟ ಅಂತೆಲ್ಲ ಹೇಳಿದಿತ್ತು. ಬಟ್ ಆಮೇಲೆ ಈ ಸೀಸನ್ ಕೇಳಿದಾಗ ನನ್ ಬಿಟ್ರೆ ಹೇಳು ನೀನ್ ಅಮ್ಮ ಅಂತ ಹೇಳ್ಬಿಟ್ಟು, ಇಲ್ಲ ನಂಗೆ ನೀನೇ ಚೆನ್ನಾಗ್ ಆಡ್ತಾ ಇದ್ದಿದ್ದಮ್ಮ ಇರ್ಬೇಕಿತ್ತು, ಇನ್ ಉಳ್ದವ್ರು ಯಾರು ನನ್ಗೆ ಅಷ್ಟು ಇಷ್ಟ ಆಗ್ತಿಲ್ಲ ಅಂತಾನೆ ಹೇಳ್ದ ಅವನು. ನನಗೆ ಅದ್ ನಿಜವಾಗ್ಲೂ ಆಶ್ಚರ್ಯ. ನೀವು ಯಾರನ್ ಬೇಕಾದ್ರೆ ಒಪ್ಸ್ಬೋದು, ನನ್ ಗ್ರಂಥನ ಒಪ್ಸಕ್ ಸಾಧ್ಯನೇ ಇಲ್ಲ. ಅವ್ನು ಇಷ್ಟು ಸೀರಿಯಸ್ ಆಗಿ ನನ್ ಬಗ್ಗೆ ಹೇಳಿದ್ ನನಗೆ ನಿಜವಾಗ್ಲೂ ಗೆದ್ದು ಬಂದಷ್ಟೇ ಖುಷಿ ಆಯ್ತು. ಇಲ್ಲಾಂದ್ರೆ ಯಾಕಮ್ಮ ಹಂಗ್ ಮಾಡ್ಕೊಂಡೆ, ಏನಂದ್ರೆ ಎಕ್ಸ್ಪೆಕ್ಟೇ ಹಂಗ್ ಹೇಳ್ತಿದ್ದ ಅವನು. ಎಕ್ಸ್ಪೆಕ್ಟೇ ಮಾಡಿರ್ಲಿಲ್ಲ ಅಮ್ಮ, ನಿನ್ ಟಾಸ್ಕ್ ಎಲ್ಲ ಹೆಂಗ್ ಆಡ್ತಿದ್ದೆ ಗೊತ್ತಾ, ಸಖತ್ತಾಗಿ ಆಡ್ತಿದ್ದೆ, ಸಖತ್ತಾಗಿ ಮಾತಾಡ್ತಿದ್ದೆ, ಚೆನ್ನಾಗ್ ಕಾಣಿಸ್ತಾ ಇದ್ದೆ ಅಂತೆಲ್ಲ ಅಂದ.